ನನ್ನೆಲ್ಲ ಆತ್ಮೀಯರಿಗೂ ಸಹ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳ್ತಾ, ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಶ್ರದ್ಧಾಪೂರ್ವಕ ಸ್ವಾಗತಗಳು. ಲಲಿತಾ ಸಹಸ್ರನಾಮದ 75ನೇ ನಾಮವಾಗಿರ್ತಕ್ಕಂತಹ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ ಎಂಬಂತಹ ನಾಮದ ಭಾವಾರ್ಥವನ್ನು ಇವತ್ತು ತಿಳಿದುಕೊಳ್ಳೋಣ. ತನ್ನ ಮಂತ್ರಿಣೀ ಶಕ್ತಿಯಾಗಿರ್ತಕ್ಕಂತಹ ಮಂತ್ರಿನೆಂಬ ಎಂಬಂತಹವಳು ವಿಷಂಗಾಸುರನನ್ನು ಸಂಹರಿಸಿದಾಗ ಅತ್ಯಂತ ಸಂತೋಷಗೊಂಡಿರ್ತಕ್ಕಂತಹ ಪರಮೇಶ್ವರಿ ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು. ಈ ನಾವು ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ವಿವರಿಸಲ್ಪಟ್ಟಿರ್ತಕ್ಕಂತಹ ಮಹಾಯುದ್ಧವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಭಂಡಾಸುರನಿಗೆ ಇಬ್ಬರು ಪ್ರಮುಖ ಸಹೋದರರಿರುವಂತಹದ್ದು, ವಿಶುಕ್ರ ಮತ್ತು ವಿಷಂಗ ಎಂಬುದಾಗಿ. ಇಬ್ಬರೂ ಸಹ ದೇವಿ ಸೈನ್ಯಕ್ಕೆ ದೊಡ್ಡ ಅಡ್ಡಿಯಾಗುವಂತಹವರು, ಅಂತಹ ಒಂದು ಪರಾಕ್ರಮಶಾಲಿಗಳಾಗಿರುವಂಥವರು ಅವರಿಬ್ಬರೂ ಸಹ. ಹಾಗಾದರೆ ವಿಷಂಗ ಅಂತಂದ್ರೆ ಯಾರು ಅಂತ ಕೇಳಿದರೆ, ವಿಷಂಗ ಎಂಬಂತಹ ಪದವನ್ನು ಎರಡು ರೀತಿಯಲ್ಲಿ ಅರ್ಥೈಸಬಹುದಾಗಿರತಕ್ಕಂತಹದ್ದು. ಸಂಘ ಅಂತಂದ್ರೆ ಆಸಕ್ತಿ, ಅಂತಂದ್ರೆ ಅಂಟಿಕೊಳ್ಳುವಿಕೆ. ಇದರಲ್ಲಿ ವಿಷಂಗ ಎಂಬಂತಹ ಅಸುರನು ಕೇವಲ ವ್ಯಕ್ತಿ ಅಲ್ಲ, ಭಂಡಾಸುರನ ತಮ್ಮನೊಬ್ಬನೇ ಅಲ್ಲ ಆತ. ಅವನು ಒಂದು ಮನೋವೃತ್ತಿಯಾಗುವಂತಹದ್ದು. ಗುರುವಿನ ಮೇಲಿನ ಅವಿಶ್ವಾಸ, ಶಾಸ್ತ್ರದ ಮೇಲಿನ ನಿರಾಸಕ್ತಿ, ಮಂತ್ರದ ಶಕ್ತಿಯ ಬಗ್ಗೆ ಅನುಮಾನವಿರುವಂತಹದ್ದು ನಮ್ಮಲ್ಲಿ ಅನೇಕ ಜನರಿಗೆ ಇರುವಂತಹದ್ದು. ಮಂತ್ರದಿಂದ ಮಾವಿನಕಾಯಿ ಉದುರ್ತದೆ ಹೇಳುವಂತಹ ಪ್ರಶ್ನೆಗಳು ಕೂಡ ಬರುವಂತಹದ್ದು. ಸಾಧನೆಯಲ್ಲಿನ ಒಂದು ಆಲಸ್ಯತನ, ನಾವು ಅನೇಕ ಜನ ಹೇಳ್ತಾ ಇರೋದನ್ನು ಕೇಳ್ತಾ ಇರ್ತೇವೆ. ಲಲಿತಾ ಸಹಸ್ರನಾಮ ಮಾಡಬೇಕಾದ್ರೆ ನನಗೆ ಆಕಳಿಕೆ ಬರ್ತದೆ, ಏನೋ ಒಂದು ರೀತಿಯ ಆಲಸ್ಯತನ ಬರ್ತದೆ, ಜಡ್ಡು ಬರ್ತದೆ, ಇವತ್ತು ಮಾಡೋದು ಬೇಡ ಅಂತ ಅನ್ನಿಸ್ತದೆ. ಈ ರೀತಿಯಾಗಿರ್ತಕ್ಕಂತಹ ಲಕ್ಷಣಗಳು ಆಧ್ಯಾತ್ಮಿಕವಾಗಿ ಏಕಾಗ್ರತೆಯನ್ನು ಹಾಳು ಮಾಡುವಂತಹ ಅಂತರಂಗದ ಒಂದು ವಿರೋಧಿ ಶಕ್ತಿಗಳು. ಇವೆಲ್ಲವೂ ಕೂಡ ವಿಷುಂಗ ಎಂಬುದಾಗಿ ಹೇಳಿಸ್ಕೊಳ್ಳುವಂತಹದ್ದು. ಇನ್ನು ಶ್ರೀವಿದ್ಯಾ ದೃಷ್ಟಿಕೋನದಲ್ಲಿ ಮಂತ್ರಿಣೀ ದೇವಿ ಅಂತಂದ್ರೆ ಯಾರು ಕೇಳಿದರೆ, ಅವಳು ಶ್ಯಾಮಲಾದೇವಿಯ ಸ್ವರೂಪವಾಗಿರುವಂಥದ್ದು. ವಾಗ್ದೇವತೆ, ಮಂತ್ರಗಳ ಶಕ್ತಿ, ಜ್ಞಾನಶಕ್ತಿ, ಗುರುಕೃಪೆಯ ಪ್ರತೀಕವಾಗಿರುವಂತಹದ್ದು. ಇನ್ನು ಲಲಿತೋಪಾಖ್ಯಾನದಲ್ಲಿ ಮಂತ್ರಿಣೀ ದೇವಿಯ ಆಜ್ಞೆಯನ್ನು ಪಡೆದು ವಿಷಂಗನನ್ನು ಸಂಹರಿಸ್ತಾಳೆ ಎಂಬುದಾಗಿ. ಅಂತಂದ್ರೆ ಮಂತ್ರಿಣಿ ಜಗನ್ಮಾತೆಯ ಆಜ್ಞೆಯನ್ನು ಪಡೆದು ವಿಷಂಗನನ್ನು ಸಂಹರಿಸ್ತಾಳೆ. ಇದರ ಅಂತರಾರ್ಥ ಏನು ಅಂತ ಕೇಳಿದರೆ, ಗುರುವಿನ ಅನುಗ್ರಹದಿಂದ ದೊರೆತ ಮಂತ್ರ ಜಪವೇ ಸಾಧಕನ ಅಂತರಂಗದಲ್ಲಿ ವಿಷಂಗ ಸ್ವಭಾವವನ್ನು ನಾಶ ಮಾಡಿ ಜ್ಞಾನದತ್ತ ಸಾಗಲಿಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತದೆ ಎಂಬಂತಹದ್ದು ಇದರ ಸೂಕ್ಷ್ಮಾರ್ಥವಾಗ್ತಾ ಇರುವಂತಹದ್ದು. ಇನ್ನು ತಂತ್ರಶಾಸ್ತ್ರದ ದೃಷ್ಟಿಕೋನದಿಂದ ಈ ನಾವು ನೋಡೋಣದಾದರೆ, ತಂತ್ರದಲ್ಲಿ 3 ಮುಖ್ಯ ಶಕ್ತಿಗಳನ್ನು ಹೇಳುವಂತಹದ್ದು. ಅವ್ಯಾವವು? ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ. ಮಂತ್ರಿಣೀ ದೇವಿ ಹೇಳುವಂಥವಳು ಜ್ಞಾನಶಕ್ತಿ ಅಧಿಷ್ಠಾತ್ರಿ ಆಗುವಂತಹದ್ದು. ಇಚ್ಛಾಶಕ್ತಿ ರೂಪಿಣೀ ದೇವಿ ಜ್ಞಾನಶಕ್ತಿಶ್ಚ ಶ್ಯಾಮಲಾ, ಕ್ರಿಯಾಶಕ್ತಿರ್ ಮಹಾವಾರಾಹಿ ಸರ್ವಕಾರ್ಯ ಪ್ರಸಾದಿನಿ ಎಂಬುದಾಗಿ ಹೇಳ್ತಾರೆ. ಅಂತಂದರೆ ಜ್ಞಾನವಿಲ್ಲದೆ ಸಾಧನೆ ಇಲ್ಲ, ಮಂತ್ರವಿಲ್ಲದೆ ಜ್ಞಾನ ಜಾಗೃತವಾಗೋದಿಲ್ಲ. ಆದ್ದರಿಂದ ಮಂತ್ರಿಣೀ ದೇವಿ ಮೊದಲು ಅಜ್ಞಾನವನ್ನು ಸಂಹರಿಸ್ತಾಳೆ, ಆವಾಗ ಜ್ಞಾನ ಪ್ರಾಪ್ತವಾಗುವಂತಹದ್ದು. ವಿಷುಂಗ ಅಂತಂದರೆ ಇನ್ನೊಂದು ಭಾವದಲ್ಲಿ ಅಂತರಾರ್ಥವನ್ನು ನೋಡೋಣದಾದರೆ, ಚಂಚಲವಾಗಿರುವಂತಹ ಮನಸ್ಸು, ಗುರುವಿನ ಮಾತಿಗೆ ವಿರುದ್ಧವಾಗಿರ್ತಕ್ಕಂತಹ ಬುದ್ಧಿ, ಶಾಸ್ತ್ರದ ಮೇಲಿನ ಅನುಮಾನ, ಆತ್ಮವಿಸ್ಮೃತಿ, ಸಾಧನೆಯ ಮಧ್ಯೆ ಬರುವಂತಹ ನಿರಾಸಕ್ತಿಗಳು, ಇವೆಲ್ಲವನ್ನು ಕೂಡ ಮಂತ್ರಿಣೀ ದೇವಿಯ ಅನುಗ್ರಹವೇ ಇದನ್ನು ನಾಶ ಮಾಡಲಿಕ್ಕೆ ಕಾರಣವಾಗುವಂಥದ್ದು. ಯೋಗಶಾಸ್ತ್ರದಲ್ಲಿ ಮನಸ್ಸಿಗೆ 5 ಸ್ಥಿತಿಗಳನ್ನು ಹೇಳ್ತಾರೆ: ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಹಾಗೂ ನಿರುದ್ಧ ಎಂಬುದಾಗಿ. ಈ ವಿಕ್ಷಿಪ್ತ ಮನಸ್ಸು ಅಂತ ಏನು ಹೇಳ್ತೇವೆಯೋ ಅದೇ ವಿಷಂಗನ ಸ್ವಭಾವ, ಅದೇ ವಿಷಂಗನಾಗುವಂತಹದ್ದು. ಅದು ಯಾವಾಗಲೂ ಹೊರಗಿನ ವಿಷಯಗಳತ್ತನೇ ಓಡಾಡ್ತಾ ಇರುವಂತಹದ್ದು, ಧ್ಯಾನದಲ್ಲಿ ನಿಲ್ಲದೆ ಹೋಗುವಂತಹದ್ದು, ಮಂತ್ರದಲ್ಲಿ ನೆಲೆ ನಿಲ್ಲದೆ ಹೋಗುವಂತಹದ್ದು ಆ ಮನಸ್ಸು ಹೇಳುವಂತಹದ್ದು. ಮಂತ್ರ ಜಪದ ಮೂಲಕ ಮನಸ್ಸನ್ನು ವಿಕ್ಷಿಪ್ತದಿಂದ ಏಕಾಗ್ರದತ್ತಗೆ ಬರುವಂತೆ ಮಾಡುವಂತಹದ್ದೇ ಈ ಮಂತ್ರಿಣೀ ದೇವಿಯ ಸ್ವರೂಪವಾಗುವಂತಹದ್ದು. ಈ ಏಕಾಗ್ರತೆ ಮಂತ್ರಿಣೀ ದೇವಿಯ ವಿಜಯವಾಗುವಂತಹದ್ದು. ಶ್ರೀಚಕ್ರದಲ್ಲಿ ಮಂತ್ರಿಣೀ ದೇವಿ ಗೇ ಚಕ್ರ ರಥಾರೂಢ ಎಂಬುದಾಗಿ ಪ್ರಸಿದ್ಧಳಾಗಿರುವಂತಹದ್ದು. ಅವಳು ಶಬ್ದಬ್ರಹ್ಮದ ಮೂಲಕ
ಸಾಧಕನ ಬಾಹ್ಯದಿಂದ ಅಂತರಂಗಕ್ಕೆ, ಅಲ್ಲಿಂದ ಬಿಂದುವಿನವರೆಗೆ ಸಾಗ್ತಾ ಇರುವಂತಹ ಶಕ್ತಿ ಆಗುವಂತಹದ್ದು. ಈ ಪ್ರಯಾಣದಲ್ಲಿ ವಿಶೃಂಗನಾಗಿರ್ತಕ್ಕಂತಹ ವಿಕ್ಷೇಪನವನ್ನು ಅವಳು ದೂರ ಮಾಡ್ತಾಳೆ ಎಂಬುದಾಗಿ ಶಾಸ್ತ್ರಗಳು ಹೇಳುವಂತೆ ಮನನಾದ ತ್ರಾಯತೆ ಇತಿ ಮಂತ್ರ ಅಂತಂದರೆ, ಮನನ ಮಾಡಿದವರನ್ನ ಸಂಸಾರದಿಂದ ರಕ್ಷಿಸುವುದೇ ಮಂತ್ರ ಎಂಬುದಾಗಿ. ಮಂತ್ರಿಣೀ ದೇವಿ ಮಂತ್ರದ ಜೀವಶಕ್ತಿಯಾಗುವಂತಹದ್ದು. ಅವಳ ಅನುಗ್ರಹವಿಲ್ಲದೆ ಮಂತ್ರಗಳು ಕೇವಲ ಶಬ್ದಗಳಾಗ್ತವೆ ಹೊರತುಪಡಿಸಿ ಮಂತ್ರದ ಸಾಮರ್ಥ್ಯ ಹೇಳದ ಒಂದು ಪ್ರಭೆ ಹೇಳುವಂಥದ್ದು ಬೀರೋದಿಲ್ಲ. ಅವಳ ಕೃಪೆಯಿಂದಲೇ ಅದು ಚೈತನ್ಯಪೂರ್ಣವಾಗುವಂತಹದ್ದು. ಶ್ರೀವಿದ್ಯೆಯಲ್ಲಿ ಮಂತ್ರಿಣೀ ದೇವಿ ಅಂತಂದರೆ ಗುರುವಿನ ವಾಣಿಯಲ್ಲಿ ನೆಲೆಸಿದ್ದಾಳೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಗುರುವಿನ ಉಪದೇಶವನ್ನು ಶ್ರದ್ಧೆಯಿಂದ ಸ್ವೀಕರಿಸಿದವನ ಮನಸ್ಸಿಗೆ ವಿಷಂಗ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಮಂಡುಕೋಪನಿಷತ್ನಲ್ಲಿ ಹೇಳುವಂತೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ ಎಂಬುದಾಗಿ ಹೇಳ್ತಾರೆ. ಅಂದರೆ ಬ್ರಹ್ಮಜ್ಞಾನಕ್ಕಾಗಿ ಗುರುವನ್ನೇ ಆಶ್ರಯಿಸಬೇಕು, ಗುರುವೇ ಮಂತ್ರಿಣೀ ದೇವಿಯ ರೂಪ ಎಂಬುದಾಗಿ. ಭಗವದ್ಗೀತೆಯಲ್ಲೂ ಕೂಡ ಇದನ್ನೇ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ. ವಿನಯದಿಂದ ಗುರುವಿನ ಬಳಿಗೆ ಹೋಗು, ಅವರು ಜ್ಞಾನವನ್ನು ನೀಡ್ತಾರೆ. ಆ ಜ್ಞಾನವೇ ವಿಶೃಂಗನ ಸಂಹಾರವನ್ನು ಮಾಡ್ತಾ ಇರುವಂತಹದ್ದು. ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಷಕ್ತ ಭಾವನೆಯನ್ನು ಹೋಗಲಾಡಿಸುವಂಥದ್ದು ಎಂಬುದಾಗಿ. ದೇವಿ ಮಹಾತ್ಮ್ಯದಲ್ಲಿ ಬಹಳ ಉತ್ತಮವಾಗಿರತಕ್ಕಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ. ಬುದ್ಧಿಯಾಗಿ ನೆಲೆಸಿರುವ ದೇವಿಯೇ ಮಂತ್ರಿಣಿ ಎಂಬುದಾಗಿ. ಬುದ್ಧಿ ಶುದ್ಧವಾದಾಗ ಅಜ್ಞಾನವು ನಾಶವಾಗುವಂತಹದ್ದು. ಈ ನಾಮ ಸಾಧಕನಿಗೆ ಕೊಡುವಂತಹ ಒಂದು ಸಂದೇಶ ಏನು ಅಂತ ಕೇಳಿದರೆ, ಪ್ರತಿಯೊಬ್ಬ ಸಾಧಕನಲ್ಲಿಯೂ ಸಹ ಒಬ್ಬ ವಿಷಂಗ ಇದ್ದಾನೆ. ಅವನು ಹೀಗೆ ಹೇಳ್ತಾನೆ, ಇಂದು ಜಪ ಬೇಡ, ನಾಳೆಯಿಂದ ಸಾಧನೆ ಮಾಡೋಣ. ಈ ಜಪದಿಂದ ಏನು ಪ್ರಯೋಜನ ಆಗಲಿಕ್ಕೆ ಸಾಧ್ಯತೆ ಉಂಟು? ಅಥವಾ ಜಪ ಕುಂತ ಇವತ್ತಿಷ್ಟೇ ಸಾಕು, ನಾಳೆಯಿಂದ ಇನ್ನೂ ಹೆಚ್ಚಿಗೆ ಮಾಡೋಣ. ಈ ರೀತಿಯಾಗಿರತಕ್ಕಂತಹ ಒಂದು ಭಾವ ಮನಸ್ಸಿನಲ್ಲಿ ಬರುವಂಥದ್ದು, ಅದೇ ವಿಶೃಂಗನ ಧ್ವನಿಯಾಗುವಂಥದ್ದು. ಅದನ್ನು ನಿತ್ಯ ಮಂತ್ರ ಜಪ, ಗುರುವಿನ ಭಕ್ತಿ, ಗುರುವಿನ ಸೇವೆ, ಶಾಸ್ತ್ರದ ಅಧ್ಯಯನ, ದೇವಿಯ ಸ್ಮರಣೆ, ಇವುಗಳ ಮೂಲಕ ಆ ವಿಶೃಂಗನನ್ನು ಗೆದ್ದು ನಮ್ಮಲ್ಲಿ ಇರತಕ್ಕಂತಹ ವಿಕ್ಷಿಪ್ತ ಮನಸ್ಸನ್ನು ಹೋಗಲಾಡಿಸಬಹುದು ಎಂಬುದಾಗಿ. ಹೀಗಾದಾಗ ಆ ಜಗನ್ಮಾತೆ ಸಂತೃಪ್ತಿಯನ್ನು ಹೊಂದುತ್ತಾಳೆ ಎಂಬುದಾಗಿ ಹೇಳುವಂಥದ್ದು. ಯಾಕೆಂತಂದರೆ ಲಲಿತಾಂಬಿಕೆಯ ಸಂತೋಷ ಹೇಳುವಂಥದ್ದು ಬಾಹ್ಯ ಯುದ್ಧದ ಗೆಲುವಿನಿಂದ ಮಾತ್ರವಲ್ಲ, ಒಬ್ಬ ಸಾಧಕನೊಳಗಿನ ಅಜ್ಞಾನ, ಸಂಶಯ, ವಿಕ್ಷಿಪ್ತ ಮನಸ್ಸು, ಗುರುದ್ರೋಹ, ಮಂತ್ರ ನಿರಾಸಕ್ತಿ ಇವೆಲ್ಲವನ್ನು ನಾಶವಾದಾಗ ಅವಳಿಗೆ ಅತ್ಯಂತ ಸಂತೋಷವಾಗುವಂತಹದ್ದು. ಆದ್ದರಿಂದ ಈ ನಾಮದಲ್ಲಿ ತೋಷಿತ ಎಂಬಂತಹ ಪದವನ್ನು ಅತ್ಯಂತ ಮಹತ್ವವಾಗಿ ಹೇಳಿಲ್ಪಟ್ಟಿರ್ತಕ್ಕಂತಹದ್ದು. ಈ ನಾಮವು ನಮಗೆ ಅತ್ಯಂತ ಅಮೂಲ್ಯವಾದ ಆಧ್ಯಾತ್ಮಿಕ ಪಾಠವನ್ನು ಕಲಿಸ್ತಾ ಇರತಕ್ಕಂಥದ್ದು. ಭಂಡಾಸುರನನ್ನು ಜಯಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ವಿಶೃಂಗನನ್ನು ಜಯಿಸಬೇಕು. ಅದಕ್ಕಾಗಿ ಮಂತ್ರ, ಗುರು, ಜ್ಞಾನ, ಶ್ರದ್ಧೆ, ನಿರಂತರ ಸಾಧನೆಯ ಅವಶ್ಯಕತೆ ಇರತಕ್ಕಂತಹದ್ದು. ಈ ಮಂತ್ರಿಣಿ ಅಂಬೆಯ ಕೃಪೆಯಿಂದ ಮನಸ್ಸಿನ ವಿಕ್ಷಿಪ್ತ ಭಾವಗಳೆಲ್ಲವೂ ಕೂಡ ಶಮನಗೊಂಡು ಮಂತ್ರವು ಚೈತನ್ಯವಾಗಿ ಅರಳಿ ಸಾಧಕನು ಶ್ರೀಚಕ್ರದ ಬಿಂದುವಿನ ಪರಮ ಶಾಂತಿಯನ್ನು ಅನುಭವಿಸ್ತಾನೆ ಎಂಬುದಾಗಿ. ಅಂತಹ ಸಾಧಕನ ಅಂತರಂಗದ ವಿಜಯವನ್ನೇ ಕಂಡು ಆ ಜಗನ್ಮಾತೆ ಮಹಾತ್ರಿಪುರ ಸುಂದರಿ ಪರಮಾನಂದ ಸಂತೋಷವನ್ನು ಪಡ್ತಾಳೆ ಎಂಬಂತಹದ್ದು ಈ ನಾಮದ ರಹಸ್ಯಾರ್ಥವಾಗ್ತಾ ಇರುವಂತಹದ್ದು. ಶ್ರೀಮಾತಾ ಮಂತ್ರಿಣಿ ಅಂಬೆಯು ಶ್ರೀ ಗುರುಚರಣಗಳ ಅನುಗ್ರಹದಿಂದ ನಮ್ಮೊಳಗಿನ ವಿಶೃಂಗ ಸ್ವಭಾವವನ್ನು ಹೋಗಲಾಡಿಸಿ ಜ್ಞಾನ, ಭಕ್ತಿ ಮತ್ತು ಆತ್ಮಾನುಭವವನ್ನು ಅರಳಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಿನ ಅನುಗ್ರಹದಿಂದ ವಿಶೃಂಗನ ಸೋಲಾಗಿರತಕ್ಕಂತಹ ಒಂದು ಕಥೆಯನ್ನು ಕೇಳೋಣ. ಬಹಳ ವರ್ಷಗಳ ಹಿಂದೆ ಉತ್ತರ ಭಾರತದ ಒಂದು ತಪ್ಪಲಿನ ಪ್ರದೇಶದಲ್ಲಿ ಒಂದು ಆಶ್ರಮವಿರುವಂತಹದ್ದು. ಆ ಆಶ್ರಮದಲ್ಲಿ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ಒಬ್ಬ ಮಹಾತ್ಮರು ವಾಸ ಮಾಡ್ತಾ ಇದ್ದರು. ಅವರ ಬಳಿಗೆ ಅನೇಕ ಶಿಷ್ಯರು ಬರ್ತಾ ಇದ್ದರು. ವೇದ, ಉಪನಿಷತ್ತು, ಶ್ರೀವಿದ್ಯಾ ಮತ್ತು
ಧ್ಯಾನವನ್ನು ಕಲಿತು ಹೋಗ್ತಾ ಇರುವಂತಹದ್ದು. ಅವರಲ್ಲಿ ಶಿವಾನಂದ ಎಂಬಂತಹ ಒಬ್ಬ ಯುವಕನಿದ್ದ. ಅವನು ಅತ್ಯಂತ ಭಕ್ತಿಯಿಂದ ಆಶ್ರಮಕ್ಕೆ ಬರ್ತಾ ಇದ್ದ. ಆದರೆ ಸಾಧನೆ ಆರಂಭಿಸಿದ ಕೆಲವೇ ದಿನಗಳೇ ಅವನ ಮನಸ್ಸು ಅನ್ನುವಂಥದ್ದು ಬದಲಾಗಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಏನಾಗ್ತಿತ್ತು ಅಂತ ಕೇಳಿದರೆ, ಆತನಿಗೆ ಜಪಕ್ಕೆ ಕುಳಿತರೆ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರೋದು. ಈಗ ನಮ್ಗೆ ಆಗ್ತದೆ, ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಕುಂತಾಗಿರ್ಬೋದು ಅಥವಾ ಮತ್ತೇನಾದರೂ ಮಾಡ್ತಾ ಇರಬೇಕಾದ್ರೆ ಪೂಜೆಯನ್ನು ಮಾಡಬೇಕು ಅಂತ ತಕ್ಷಣ ಇವತ್ತಿಷ್ಟಕ್ಕೆ ಸಾಕು, ನಾಳೆಯಿಂದ ಮಾಡೋಣ, ಅಥವಾ ಜಪಕ್ಕೆ ಕುಳಿತರೆ ಅಥವಾ ಲಲಿತಾ ಸಹಸ್ರನಾಮ ಕುಳಿತರೆ ಎಲ್ಲೆಲ್ಲೋ ಮನಸ್ಸು ಹೋಗ್ತಾ ಇರುವಂಥದ್ದು, ಈ ರೀತಿಯಾಗುವಂತಹ ಒಂದು ಪರಿಸ್ಥಿತಿ ಆಗ್ತಾ ಇತ್ತು. ಧ್ಯಾನಕ್ಕೆ ಕುಳಿತರೆ ಸಾಕು, ನಿದ್ದೆ ಬರಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು. ಶಾಸ್ತ್ರ ಓದಲಿಕ್ಕೆ ಶುರು ಮಾಡಿದರೆ ಬೇಸರ ಬರ್ತಾ ಇತ್ತು, ಇವತ್ತು ಬೇಡಪ್ಪ ಅಂಥೇಳಿ. ಇದರಿಂದ ನಿಜವಾಗಿಯೂ ಏನಾದರೂ ಫಲ ಇದೆಯೇ ಹೇಳುವಂಥ ಅನುಮಾನವೂ ಕೂಡ ಆತನಿಗೆ ಬರ್ತಾ ಇತ್ತು. ಇಷ್ಟೆಲ್ಲ ಜಪ ಮಾಡೋದ್ರಿಂದ ಅಥವಾ ಶಾಸ್ತ್ರ ಓದೋದ್ರಿಂದ ಏನು ಸಿಗ್ತದೆ ಇದರಿಂದ ಹೇಳುವಂಥದ್ದು. ಈ ಸಂಶಯಗಳು ಮನಸ್ಸನ್ನು ಆವರಿಸಲಿಕ್ಕೆ ಪ್ರಾರಂಭ ಮಾಡ್ತು. ಅಂದರೆ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು ಈ ರೀತಿಯಾಗಿರ್ತಕ್ಕಂಥ ಸಂಶಯ. ಒಂದು ದಿನ ಆತ ಗುರುಗಳ ಬಳಿಗೆ ಬಂದು ಹೇಳ್ತಾನೆ, ಗುರುದೇವ, ನಾನು ಪ್ರತಿನಿತ್ಯವೂ ಕೂಡ ಜಪವನ್ನು ಮಾಡ್ತಾ ಇದ್ದೇನೆ, ಆದರೆ ನನ್ನ ಮನಸ್ಸು ಶಾಂತವಾಗ್ತಾ ಇಲ್ಲ. ಒಳಗಿನಿಂದ ಯಾರೋ ನನ್ನನ್ನು ಸಾಧನೆಯಿಂದ ದೂರ ಎಳಿತಾ ಇದ್ದಂತಹ ಒಂದು ಭಾವ ನನಗೆ ಬರ್ತಾ ಇರುವಂತಹದ್ದು. ಆಗ ಅದನ್ನು ಕೇಳಿದಂತಹ ಗುರುಗಳು ಮುಗುಳ್ನಗ್ತಾ ಹೇಳುವಂತಹದ್ದು, ನಿನ್ನನ್ನು ಎಳೆಯುತ್ತಾ ಇರತಕ್ಕಂತಹದ್ದು ಹೊರಗಿನ ಶತ್ರು ಅಲ್ಲ, ಅವನ ಹೆಸರೇ ವಿಶುಂಗ ಎಂಬುದಾಗಿ. ಶಿಷ್ಯನಿಗೆ ಆಶ್ಚರ್ಯವಾಯಿತು. ಗುರುದೇವ, ಅವನು ಎಲ್ಲಿದ್ದಾನೆ? ನಾನು ಅವನನ್ನು ಹೇಗೆ ನೋಡಬಲ್ಲೆ? ಅವನು ನನ್ನೊಳಗೆ ಹೇಗೆ ಬರಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ವಿಶಂಗನು ಕಾಡಿನಲ್ಲೆಲ್ಲೋ ವಾಸ ಮಾಡತಕ್ಕಂಥ ಒಬ್ಬ ರಾಕ್ಷಸನಲ್ಲ ಆತ. ನಾಳೆಯಿಂದ ಜಪ ಮಾಡು, ಇಂದು ಬಿಡು, ಮಂತ್ರದಿಂದ ಏನು ಪ್ರಯೋಜನ, ನಿನಗೆ ಇದು ಸಾಧ್ಯವಿಲ್ಲ, ಅಥವಾ ನಿದ್ದೆ ಬರಲಿಕ್ಕೆ ಪ್ರಾರಂಭ ಮಾಡುವಂತಹದ್ದು, ನಿನ್ನ ಕಿವಿಯಲ್ಲಿ ಗುಸು ಗುಸು ಕೇಳುವ ಧ್ವನಿಯೇ ಈ ವಿಶುಂಗ ಎಂಬುದಾಗಿ ಹೇಳ್ತಾರೆ. ಶಿಷ್ಯನ ಕಣ್ಣು ತೆರೆದಂತಾಯಿತು ಆ ಕ್ಷಣದಲ್ಲಿ. ಹಾಗಾದರೆ ಅವನನ್ನು ಹೇಗೆ ಸೋಲಿಸಬೇಕು, ಅವನಿಂದ ನಾನು ರಕ್ಷಣೆಯನ್ನು ಪಡೆಯುವಂಥದ್ದು ಹೇಗೆ ಎಂಬುದಾಗಿ ಗುರುಗಳಲ್ಲಿ ಕೇಳ್ತಾನೆ. ಆಗ ಗುರುಗಳು ತಮ್ಮ ಜಪಮಾಲೆಯನ್ನು ಅವನ ಕೈಗೆ ನೀಡ್ತಾರೆ. ಈ ಮಂತ್ರಿಣಿ ಅಂಬೆಯ ಮಂತ್ರವನ್ನು ಉಪದೇಶವನ್ನು ಮಾಡ್ತಾರೆ. ಪ್ರತಿದಿನವೂ ಕೂಡ ನಿಶ್ಚಿತ ಸಮಯದಲ್ಲಿ ಭಕ್ತಿಯಿಂದ ಜಪ ಮಾಡು. ಮನಸ್ಸು ಓಡಿದರೂ ಬಿಡಲಿಕ್ಕೆ ಹೋಗಬೇಡ. ಮನಸ್ಸು ಅಲ್ಲಲ್ಲಿ ಓಡಿದರೂ ಕೂಡ ಜಪವನ್ನು ಬಿಡಲಿಕ್ಕೆ ಹೋಗಬೇಡ. ಬೇಸರ ಬಂದರೂ ಅಡ್ಡಿಲ್ಲ, ಜಪವನ್ನು ಬಿಡಲಿಕ್ಕೆ ಹೋಗಬೇಡ. ಮಂತ್ರಿನಿ ಅಂಬೆ ನಿನ್ನೊಳಗಿನ ವಿಶುಂಗನನ್ನು ಸಂಹರಿಸ್ತಾಳೆ ಆವಾಗ ಎಂಬುದಾಗಿ. ಶಿವಾನಂದ ಗುರುಗಳ ಮಾತನ್ನು ಶಿರಸಾ ವಹಿಸಿ ಪ್ರತಿನಿತ್ಯವೂ ಕೂಡ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಪ್ರತಿದಿನ ಜಪವನ್ನು ಆರಂಭವನ್ನು ಮಾಡ್ತಾನೆ. ಮೊದಲ ವಾರ ಅವನಿಗೆ ಮನಸ್ಸು 100 ಕಡೆ ಓಡಾಡ್ತಾ ಇರುವಂಥದ್ದು ಅದೇ ರೀತಿಯಲ್ಲೇ ಇತ್ತು, ಚಂಚಲತೆಯಿಂದ ಇರುವಂತಹದ್ದು. 2ನೇ ವಾರ ಸಂಶಯಗಳು ಇನ್ನಷ್ಟು ಹೆಚ್ಚಾಗಲಿಕ್ಕೆ ಪ್ರಾರಂಭವಾಯಿತು. 3ನೇ ವಾರ ಇದನ್ನು ಬಿಡು ಎಂಬಂತಹ ಆಂತರಿಕ ಧ್ವನಿ ಇನ್ನೂ ಬಲವಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಅವನು ಅಂದ್ಕೊಳ್ತಾ ಇದ್ದ, ಗುರುಗಳು ಹೇಳ್ತಾ ಇದ್ದಾಗ ನಾನು ಜಪವನ್ನು ಮಾಡ್ತಾ ಇದ್ದೇನೆ, ಆದರೂ ಕೂಡ ಇದೇ ರೀತಿ ಆಗ್ತಾ ಇದ್ದಿಲ್ಲ ಅಂಥೇಳಿ. ಆದರೆ ಒಂದು ಆತನ ನಂಬಿಕೆ ಇತ್ತು, ಗುರುವಿನ ಮೇಲೆ ನಂಬಿಕೆ ಇತ್ತು, ದೃಢವಾಗಿರತಕ್ಕಂತಹ ನಂಬಿಕೆ. ಆ ನಂಬಿಕೆಯಿಂದ ಅವನು ಗುರುಗಳ ಮಾತನ್ನು ನೆನಪಿಸ್ಕೊಳ್ತಾನೆ. ಜಪ ಮಾಡು, ಈ ರೀತಿಯಾಗಿ ಮಾಡು, ಈ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ ಅಂಥೇಳಿ. ಅದನ್ನು ನೆನಪಿಸಿಕೊಂಡು ಪುನಃ ಜಪವನ್ನು ಮಾಡ್ತಾ ಇದ್ದ, ನಿಲ್ಲಿಸ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಸಹ. ಈ ರೀತಿ ಜಪವನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಒಂದು ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಕ್ಕೆ ಕುಳಿತಂತಹ ಸಮಯ ಅವನ ಮನಸ್ಸಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ದೃಶ್ಯ ಮೂಡುವಂತಹದ್ದು. ಪ್ರಕಾಶಮಯವಾಗಿರತಕ್ಕಂತಹ ಸಿಂಹಾಸನದ ಮೇಲೆ ಲಲಿತಾಂಬಿಕೆ ವಿರಾಜಮಾನಳಾಗಿರುವಂಥದ್ದು ಕಾಣ್ತಾ ಇದೆ ಅವನಿಗೆ. ಅವಳ ಪಕ್ಕದಲ್ಲಿ ವೀಣೆಯನ್ನು ಹಿಡಿದಿರತಕ್ಕಂತಹ ದಿವ್ಯ ಕಾಂತಿಯುಳ್ಳಂತಹ ಮಂತ್ರಿಣಿ ಅಂಬೆಯು ಕೂಡ ಕಾಣಿಸಿಕೊಳ್ಳುವಂತಹದ್ದು. ಆ ಕ್ಷಣದಲ್ಲಿ ಅವನ ಮನಸ್ಸಿನೊಳಗಿಂದ ಕರಾಳ ರೂಪವಾದಂತಹ ಅಸುರನೊಬ್ಬ ಹೊರಬಂದಂತೆ ಅವನಿಗೆ ಭಾಸವಾಗ್ತದೆ. ಅದೇ ವಿಶುಂಗನ ರೂಪವಾಗಿರತಕ್ಕಂತಹವನು. ಅದನ್ನು ನೋಡಿದಂತಹ ಆತ ಕೂಗ್ತಾನೆ ಒಂದೇ ಸರಿ, ಸಾಧಕನನ್ನು ನಾನು ಎಂದಿಗೂ ಜ್ಞಾನ ಮಾರ್ಗದಲ್ಲಿ ನಡೆಯಲು ಬಿಡೋದಿಲ್ಲ ಎಂಬುದಾಗಿ. ಅಷ್ಟರಲ್ಲಿ ಮಂತ್ರಿಣಿ ಅಂಬೆಯ ವೀಣೆಯಿಂದ ಹೊರಬಂದಿರತಕ್ಕಂತಹ ಮಂತ್ರನಾದದಿಂದ ಸಾವಿರಾರು ಸೂರ್ಯರ ಪ್ರಕಾಶದಂತೆ ಆ ಅಂಧಕಾರವನ್ನು ಛಿದ್ರಗೊಳಿಸಿ ಅಸುರನನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಹಾಕುವಂತಹದ್ದು. ಆ ಕ್ಷಣದಲ್ಲಿ ಶಿವಾನಂದನ ಮನಸ್ಸಿರುವಂಥದ್ದು ಅದ್ಭುತವಾಗಿರತಕ್ಕಂತಹ ಶಾಂತಿಯಿಂದ ತುಂಬುವಂತಹದ್ದು,
ಜಪವು ಇನ್ನಷ್ಟು ಶಬ್ದವಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅದು ಅನುಭವವಾಗಲಿಕ್ಕೆ ಪ್ರಾರಂಭವಾಯಿತು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಗುರುಗಳ ಬಳಿಗೆ ಓಡಿ ಬರ್ತಾನೆ. ಬಂದು ನಮಸ್ಕರಿಸಿ ಅದನ್ನು ಕಂಡಂತಹ ಗುರುಗಳು ಮುಗುಳ್ನಗ್ತಾ ಹೇಳ್ತಾರೆ, ಇಂದು ನಿನ್ನೊಳಗಿನ ವಿಶೃಂಗ ಸತ್ತನು ಮಂತ್ರಿನೆಂಬೆಯ ವಿಜಯವಾಗಿದೆ ಎಂಬುದಾಗಿ. ಈ ಸಮಯದಲ್ಲಿ ಶಿವಾನಂದನಿಗೆ ಗುರುಗಳ ಮಾತಿನ ನಿಜವಾದ ಅರ್ಥ ಹೇಳುವಂಥದ್ದು ಅರಿವಾಗುವಂಥದ್ದು. ಆಶ್ರಮದ ದೇವಾಲಯದಲ್ಲಿ ದೀಪಗಳು ಸ್ವಯಂ ಪ್ರಜ್ವಲಿಸದಂತೆ ಭಾಸವಾಗಲಿಕ್ಕೆ ಪ್ರಾರಂಭವಾಯಿತು ಆತನಿಗೆ. ಎಲ್ಲೆಡೆಯೂ ಕೂಡ ದಿವ್ಯವಾಗಿರ್ತಕ್ಕಂತಹ ಮಂಗಳ ವಾತಾವರಣ ಆವರಿಸುವಂತಹದ್ದು. ಧ್ಯಾನದಲ್ಲಿ ಶ್ರೀ ಲಲಿತಾಂಬಿಕೆಯ ಮಂದಹಾಸವು ಗೋಚರವಾಗಲಿಕ್ಕೆ ಪ್ರಾರಂಭವಾಯಿತು. ಆಗ ಗುರುಗಳು ಹೇಳ್ತಾರೆ, ಸಾಧಕನ ಮನಸ್ಸಿನ ಸಂಶಯ, ಆಲಸ್ಯ, ಅಜ್ಞಾನ ಮತ್ತು ಮಂತ್ರದ ಮೇಲಿನ ಅವಿಶ್ವಾಸ ದೂರವಾದಾಗ ಅದುವೇ ಮಂತ್ರಿನೆಂಬ ವಿರಚಿತ ವಿಷಂಗ ವಧತೋಷಿತ ಎಂಬಂತಹ ನಾಮದ ನಿಜವಾದ ಅರ್ಥವಾಗುವಂಥದ್ದು. ಹೊರಗಿನ ಅಸುರನ ಸಂಹಾರಕ್ಕಿಂತ ನಮ್ಮೊಳಗಿನ ವಿಶೃಂಗನೆಂಬಂತಹ ಅಸುರನ ಸಂಹಾರವೇ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹದ್ದು ಎಂಬುದಾಗಿ. ಅಂದಿನಿಂದ ಶಿವಾನಂದ ಒಂದು ದಿನವೂ ಕೂಡ ಬಿಡದೆ ಜಪವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅವನ ಜೀವನವೇ ಶಾಂತಿ, ಜ್ಞಾನ ಮತ್ತು ದೇವಿಯ ಕೃಪೆಯ ಪ್ರಕಾಶದಿಂದ ತುಂಬುವಂತಹದ್ದು. ಈ ಕಥೆಯ ಸಂದೇಶವೇನಂತ ಕೇಳಿದರೆ, ನಮ್ಮೊಳಗಿನ ವಿಶೃಂಗನ ಸಂಶಯ, ಆಲಸ್ಯ, ಚಂಚಲತೆ ಮತ್ತು ಗುರುಮಂತ್ರಗಳ ಮೇಲಿನ ಅವಿಶ್ವಾಸ ರೂಪದಲ್ಲಿ ಪ್ರತಿದಿನವೂ ಕೂಡ ಬರ್ತಾ ಇರುವಂತಹದ್ದು. ಆದರೆ ಗುರು ಕೃಪೆಯಿಂದ ಪಡೆದಿರತಕ್ಕಂತಹ ಮಂತ್ರವನ್ನು ನಿಷ್ಠೆಯಿಂದ ಜಪಿಸಿದಾಗ ಮಂತ್ರಿನೆಂಬೆಯು ಅವನನ್ನು ಸಂಹರಿಸುವಂತಹದ್ದು. ಆಗ ಲಲಿತಾ ಪರಮೇಶ್ವರಿ ಸಂತೋಷವನ್ನು ಹೊಂದಿ ಸಾಧಕನ ಜೀವನವನ್ನು ಕರುಣೆ, ಜ್ಞಾನ ಮತ್ತು ಆನಂದದಿಂದ ತುಂಬುವಂಥದ್ದು. ಹಾಗಾಗಿ ನಾವು ಮಂತ್ರ ಜಪವನ್ನು ಮಾಡಬೇಕಾದ್ರೆ ನಮಗೆ ಆಲಸ್ಯತನ ಬಂತು, ಅಥವಾ ಇವತ್ತು ಜಪ ಮಾಡೋದು ಬೇಡ, ಅಥವಾ ಬೇರೆ ಏನೋ ಸಂಶಯಗಳು ಬಂತು, ಅಥವಾ ಬೇರೇನಾದರೂ ಪ್ರತಿಬಂಧಕ ಬಂತು ಅಂತ ಹೇಳಾದರೆ ಆ ಜಪವನ್ನು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು, ನಿರಂತರವಾಗಿ ಮಾಡಬೇಕು. ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ ಅನೇಕ ಬಾರಿ 4 ದಿವಸ, 5 ದಿವಸ, 8 ದಿವಸ, 10 ದಿವಸ, 15 ದಿವಸ, 1 ತಿಂಗಳ ಈ ರೀತಿಯಾಗಿ ಮಾಡ್ತೇವೆ. ಇನ್ನೂ ನನಗೇನು ಅನುಭವಕ್ಕೆ ಬರಲಿಲ್ಲ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. 4 ದಿವಸ, 5 ದಿವಸ, 8 ದಿವಸ, 10 ದಿವಸ ಅಥವಾ 1 ತಿಂಗಳ, 2 ತಿಂಗಳ ಅನುಭವಕ್ಕೆ ಬರೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ರು. ಆದರೆ ಇದು ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಸಿದ್ಧಿಯಾಗುವಂತಹದ್ದು. ಅತಿ ಶೀಘ್ರವಾಗಿ ಸಿದ್ಧಿ ಆದರೂ ಕೂಡ ನಮಗೆ ತಾಳ್ಮೆ ಇಲ್ಲ. ಮುಂಚೆ ಎಲ್ಲ ಸಾವಿರಾರು ವರ್ಷಗಳ ಕಾಲ ಮಾಡ್ತಾ ಇದ್ರು. ಈಗ ನಾವು ತಿಂಗಳಿನ ಲೆಕ್ಕದಲ್ಲಿ ಮಾಡಿದರೂ ಸಹ ನಮಗೆ ಸಿದ್ಧಿ ಆಗುವಂಥದ್ದು. ಆದರೆ ನಮ್ಮ ತಿಂಗಳಿನ ಲೆಕ್ಕದಲ್ಲಿ ಮಾಡಲಿಕ್ಕೂ ಕೂಡ ನಮ್ಮ ಪೇಷನ್ಸ್ ಇಲ್ಲ. ಬೆಳಗ್ಗೆ ಜಪ ಮಾಡಿದರೆ ಮಧ್ಯಾಹ್ನ ನಮಗೆ ಅನುಭವಕ್ಕೆ ಬರಬೇಕು, ಮಧ್ಯಾಹ್ನ ಜಪ ಮಾಡಿದರೆ ಸಂಜೆ ಅನುಭವಕ್ಕೆ ಬರಬೇಕು. ಈ ರೀತಿಯಾಗಿರ್ತಕ್ಕಂಥ ವೇಗದವಾದಂತಹ ಒಂದು ಮನಸ್ಥಿತಿಯಲ್ಲಿ ನಾವಿರುವಂತಹದ್ದು. ಆ ರೀತಿ ಮಾಡದೇ ನಾವು ನಿರಂತರವಾಗಿ ಒಂದು ಜಪವನ್ನು ಹಿಡಿದಾಗ ಆ ಜಪವನ್ನು ಗುರುವಿನ ಅನುಗ್ರಹದಿಂದ ಪಡೆದು ನಿರಂತರವಾಗಿ ಮಾಡಿದಾಗ ಅದರ ಶ್ರೇಯಸ್ಸು, ಶ್ರೇಷ್ಠತೆ ಹೇಳುವಂಥದ್ದು ಮಂತ್ರಿನೆಂಬೆಯ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾ, ನಾವೆಲ್ಲರೂ ಸಹ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರ್ತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಬಂದರೂ ಸಹ ಬಿಡದೆನೇ ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯಾದ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂತಹ ಆಲಸ್ಯ, ಚಂಚಲತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಶಯವೆಲ್ಲವೂ ಕೂಡ ದೂರವಾಗಿ ಆ ಜಗನ್ಮಾತೆ ನಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ 75ನೆಯ ನಾಮದ ವಿವರವನ್ನು ಇವತ್ತು ಇಲ್ಲಿಗೆ ಮುಗಿಸ್ತಾ ನಾಳೆ ದಿನ 76ನೇ ನಾಮದ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗ್ತಾ ಇದೆಯೇ? ಅರೆ, ತಲೆನೋವಿನಿಂದ ಬಳಲ್ತಿದ್ದೀರಾ? ಇನ್ಮುಂದೆ ಚಿಂತೆ ಬಿಡಿ, ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀವಿದ್ಯಾ ಕೇಶರಂಜಿನಿ. ಕಿರಿಕಿರಿ ಉಂಟು ಮಾಡುವ ಅರೆ ತಲೆನೋವಿನಿಂದ ನಿಮಗೆ ಅದ್ಭುತ ಉಪಶಮನ ನೀಡುತ್ತದೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆದು ನಿಮ್ಮ ಕೂದಲಿನ ನೈಸರ್ಗಿಕ ಕಪ್ಪನ್ನ ಕಾಪಾಡುತ್ತದೆ. ತಂಪಾದ ಅನುಭವ ನೀಡಿ ತಲೆನೋವಿನಿಂದ ಪರಿಹಾರ ಪಡೆಯಿರಿ. ದಟ್ಟವಾದ ಹೊಳೆಯುವ ಕೂದಲಿಗೆ ಇದು ಅತ್ಯುತ್ತಮ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀವಿದ್ಯಾ ಕೇಶರಂಜಿನಿ ನಿಮ್ಮ ತಲೆಯನ್ನ ಸದಾ ತಂಪಾಗಿರಿಸುತ್ತದೆ ಮತ್ತು ದಿನಪೂರ್ತಿ ನಿಮ್ಮನ್ನ ಉಲ್ಲಾಸದಿಂದ ಇರುವಂತೆ ಮಾಡು. ಬೆರಳೆಣಿಕೆಯಷ್ಟು ಹನಿಗಳ ನಿರಂತರ ಬಳಕೆಯಿಂದ
ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಲಾದ 100ಕ್ಕೆ 100 ಸಂಪೂರ್ಣ ಆಯುರ್ವೇದ ತೈಲ. ದಟ್ಟವಾದ ಆರೋಗ್ಯಕರ ಮತ್ತು ಸುಂದರವಾದ ಕೂದಲಿಗೆ ಶ್ರೀ ವಿದ್ಯಾಕೇಶ ರಂಜಿನಿಯನ್ನು ಮಾತ್ರ ನಂಬಿ. ಇದು ಬೇರುಗಳಿಂದ ಪೋಷಿಸುತ್ತದೆ, ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಶ್ರೀವಿದ್ಯಾ ಕೇಶರಂಜಿನಿ ಹೇರ್ ಆಯಿಲ್ ಬೇಕಾದವರು ವಾಟ್ಸ್ಆಪ್ ಮುಖಾಂತರ 9482185527ಗೆ ಸಂಪರ್ಕಿಸಿ.